ಈಗಾಗಲೇ ಕುರ್ಚಿ ಕಾದಾಟ ಹೆಚ್ಚಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಸಂಚಲನವನ್ನ ಮೂಡಿಸಿತ್ತು. ಇದೀಗ ಸಿಎಂ ಸಿದ್ದು ಸೀಟ್ ಮೇಲೆ ಕುಳಿತಿದ್ದಾರಾ ಡಿಕೆ ಶಿವಕುಮಾರ್? ಸಿಎಂ ಸಿದ್ದು ಸೀಟ್ ಮೇಲೆ ಕುಳಿತ ಡಿಕೆ ಶಿವಕುಮಾರ್ ಹಾವೇರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸೀಟ್ ಸನ್ನಿವೇಶ ಎದುರಾಗಿದೆ. ಸಿಎಂ ಕುರ್ಚಿ ಮೇಲೆ ಕೂರುವ ಆಸೆ ಈಡೇರಿಸಿಕೊಂಡ ಡಿಕೆ ಸಿದ್ದು ಭಾಷಣಕ್ಕಾಗಿ ತೆರಳುತ್ತಿದ್ದಂತೆ ಜಂಪ್ ಆದ ಡಿಸಿಎಂ. ಸಿದ್ದು ಭಾಷಣ ವೇಳೆ ಸಿಎಂ ಸೀಟಲ್ಲಿ ಕುಳಿತು ಡಿಕೆಶಿ ಹರಟೆಯನ್ನ ಹೊಡಿತಾ ಇದ್ರು. ಸಿಎಂ ಕುರ್ಚಿ ಮೇಲೆ ಡಿಕೆ ಕುಳಿತು ಬೊಮ್ಮಾಯಿ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ರು. ಇದೀಗ ಕುರ್ಚಿ ಕಾದಾಟ ರಾಜ್ಯ ರಾಜಕಾರಣದಲ್ಲಿ ಎಷ್ಟು ಮಟ್ಟಿಗೆ ಸಂಚಲನವನ್ನ ಮೂಡಿಸಿದೆ ಎಂಬುವಂತ ವಿಚಾರ. ಈಗ ಹಾವೇರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸೀಟ್ ಸನ್ನಿವೇಶ ನಡೆದಿರುವಂತದ್ದು. ಸಿಎಂ ಕುರ್ಚಿ ಮೇಲೆ ಕೂರುವ ಆಸೆ ಈಡೇರಿಸಿಕೊಂಡ್ರ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಸಿದ್ದು ಭಾಷಣಕ್ಕಾಗಿ ತೆರಳ್ತಾ ಇದ್ದಂತೆ ಜಂಪ್ ಆಗಿ ಡಿಸಿಎಂ ಕುರ್ಚಿಯನ್ನ ಬದಲಾಯಿಸ್ತಾರೆ. ಸಿದ್ದು ಭಾಷಣ ವೇಳೆ ಸಿಎಂ ಸೀಟಲ್ಲಿ ಕುಳಿತು ಡಿಕೆಶಿ ಹರಟೆಯನ್ನ ಹೊಡಿತಾರೆ. ಸಿಎಂ ಕುರ್ಚಿ ಮೇಲೆ ಡಿಕೆ ಕುಳಿತು ಬೊಮ್ಮಾಯಿ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಸೀಟ್ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆ ಆಸೆಯನ್ನ ಈಡೇರಿಸ್ಕೊಂಡ್ರ, ಅಂದ್ರೆ ಏನಾದ್ರೂ ಒಂದು ಮೆಸೇಜ್ ಅನ್ನ ಕೊಟ್ರ, ಅಥವಾ ಏನಾದ್ರೂ ಜನರಿಗೆ ಅಂದ್ರೆ ಈ ಸೀಟ್ ಮೇಲೆ ಇನ್ಮೇಲೆ ನಾನು ಆ ಸೀಟ್ಗೆ ಒಂದು ಬದಲಾಗ್ತೀನಿ ಅಥವಾ ಸೀಟ್ಗೆ ಕುಳಿತುಕೊಳ್ತೀನಿ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ರ. ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದ್ದುವಂಥದ್ದು. ಇನ್ನು ಹಾವೇರಿಯ ಒಂದು ಸಮಾವೇಶದ ವೇಳೆ, ಅಲ್ಲಿ ಭಾಷಣಕ್ಕೆ ಹೋದಂತ ವೇಳೆಯಲ್ಲಿ ಕುರ್ಚಿಯನ್ನ ಬದಲಾಯಿಸ್ತಾರೆ ಡಿಕೆ ಶಿವಕುಮಾರ್ ಮೊದಲು ಪಕ್ಕದ ಕುರ್ಚಿಯಲ್ಲಿ ಕೂತಿರ್ತಾರೆ. ಆನಂತರ ಒಂದು ಸಿಎಂ ಭಾಷಣಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕುರ್ಚಿಯನ್ನ ಬದಲಾಯಿಸಿಕೊಂಡು ಬೊಮ್ಮಾಯಿ ಜೊತೆ ಅಲ್ಲಿ ಹರಟೆಯನ್ನ ಹೊಡಿತಾರೆ. ಅಂದ್ರೆ ಆ ರೀತಿ ಕುರ್ಚಿಯನ್ನ ಅಲ್ಲಿ ಬದಲಾವಣೆ ಮಾಡ್ತಾರೆ. ಇದು ಒಂದ್ ರೀತಿಯಾಗಿ ಏನಾದ್ರೂ ಮೆಸೇಜ್ ಅನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕಾಣಿಸ್ತಾ ಇರುವಂತದ್ದು. ಸಿಎಂ ಕುರ್ಚಿ ಮೇಲೆ ಕುಳಿತು ಆನಂದ ಪಡೆದ ಡಿಕೆ ಶಿವಕುಮಾರ್. ಡಿಕೆಶಿ ಕುರ್ಚಿಯ ಮೇಲೆ ಕುಳಿತಿದ್ದನ್ನ ಗಮನಿಸಿದ ಸಿದ್ದರಾಮಯ್ಯ. ಸಿಎಂ ದಾಖಲೆ ಉಳಿಸಿದ ದಿನವೇ ಕುರ್ಚಿ ಮೇಲೆ ಹತ್ತಿದ ಡಿಕೆಶಿ. ಮುಂದೆ ನಾನೇ ಸಿಎಂ ಆಗೋದು ಎಂದು ಸಂದೇಶ ಸಾರಿದ್ರ ಡಿಕೆ ಶಿವಕುಮಾರ್. ಎಲ್ಲರ ಗಮನ ಸೆಳೆದ ಸಿದ್ದು ಡಿಕೆ ಸೀಟ್ ರಾಜಕೀಯ. ಈಗಾಗಲೇ ಸಿಎಂ ಕುರ್ಚಿ ಮೇಲೆ ಕುಳಿತು ಆನಂದ ಪಡ್ತಾ ಇದ್ದಂತ ಡಿಕೆ ಶಿವಕುಮಾರ್, ಡಿಕೆಶಿ ಕುರ್ಚಿಯ ಮೇಲೆ ಕುಳಿತಾ ಇದ್ದಂತೆ ಅಲ್ಲಿ ಸಿದ್ದರಾಮಯ್ಯ ಕೂಡ ಗಮನಿಸ್ತಾರೆ. ಸಿಎಂ ದಾಖಲೆಯನ್ನ ಉಡಿಸಿ ಮಾಡಿದ ದಿನವೇ ಕುರ್ಚಿ ಮೇಲೆ ಹತ್ತಿದ ಡಿಕೆ ಶಿವಕುಮಾರ್. ಅಂದ್ರೆ ನಾವು ಆಗ್ಲೇ ಹೇಳ್ತಾ ಇದ್ವಿ, ಅಂದ್ರೆ ಏನಾದ್ರೂ ಒಂದ್ ರೀತಿ ಮೆಸೇಜ್ ಅನ್ನ ಕೊಡೋಕೆ ಮುಂದಾದ್ರ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ತಂತ್ರಗಾರಿಕೆ, ಡಿಕೆ ಶಿವಕುಮಾರ್ ಅವರ ಒಂದು ಆ ಏನು ಟ್ಯಾಲೆಂಟ್ ಇದೆಯಲ್ಲ ರಾಜಕಾರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಅವ್ರು ಯಾವಾಗ ಯಾವ ರೀತಿಯಾಗಿ ಹೇಗೆ ಮೆಸೇಜ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ತುಂಬಾ ಅಲ್ಲಿ ಅಂದ್ರೆ ಗಮನಾರ್ಹ ಸಂಗತಿಗಳಾಗಿರ್ತವೆ. ಅದೇ ರೀತಿಯಾಗಿ ಅವರ ತಂತ್ರಗಾರಿಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರಾಜಕೀಯದಲ್ಲಿ. ಈ ಒಂದು ಸೀಟ್ ಬದಲಾವಣೆ, ಕುರ್ಚಿ ಬದಲಾವಣೆ ಏನಿದೆ, ಇದು ಜನರಲ್ಲಿ ಒಂದ್ ರೀತಿಯಾಗಿ ಸಾಕಷ್ಟು ಅನುಮಾನ, ಪ್ರಶ್ನೆಗಳು, ಇನ್ನು ಅದಕ್ಕೆ ಯಾವ ಒಂದು ಮೆಸೇಜ್ ಅನ್ನ ಕೊಟ್ರು, ಏನಾದ್ರೂ ಒಂದು ಮೆಸೇಜ್ ಅನ್ನ ಜನತೆಗೆ ಕೊಟ್ರ ಅನ್ನುವಂಥದ್ದು ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕಂದ್ರೆ ಸೀಟ್ ಬದಲಾವಣೆ ಯಾಕಂದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಷಣಕ್ಕೆ ತೆರಳದಂತಹ ವೇಳೆಯಲ್ಲಿ ಸೀಟ್ ಬದಲಾವಣೆ ಮಾಡ್ತಾರೆ. ಅಂದ್ರೆ ಸಿಎಂ ಕೂತಂತ ಸೀಟ್ಗೆ ಹೋಗಿ ಡಿಕೆ ಶಿವಕುಮಾರ್ ಅಲ್ಲಿ ಕೂತ್ಕೋತಾರೆ. ಈ ಒಂದು ಏನು ಬದಲಾವಣೆ ಇದೆಯಲ್ಲ, ಸೀಟ್ ಬದಲಾವಣೆ, ಒಂದು ಮೆಸೇಜ್ ಅನ್ನ ಈಗಾಗಲೇ ಕೊಟ್ಬಿಟ್ರಾ, ಆಲ್ರೆಡಿ ನಾನು ಈ ಸಿಎಂ ಕುರ್ಚಿಗೆ ನಾನು ಇದೀನಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಟ್ರ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನದಾಗಿ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮ ಸಂಪರ್ಕದಲ್ಲಿರುವಂಥದ್ದು. ವೀರೇಶ್, ಈಗಾಗಲೇ ಏನು ಕುರ್ಚಿ ಕಾದಾಟ ಹೆಚ್ಚಾಗಿ ಗಮನ ಸೆಳೆದಿದೆ, ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಈ ಕುರ್ಚಿ ಬದಲಾವಣೆ ಏನಿದೆಯಲ್ಲ ಭಾಷಣದ ವೇಳೆ ಆಗಿರುವಂಥದ್ದು, ಇದು ಒಂದ್ ರೀತಿಯಾಗಿ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಿ ಹಾಕಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವನಿತಾ, ಏನು ಅಂದ್ರೆ ಇಂದು ಹಾವೇರಿಯಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಕಟ್ಟಡದ ಉದ್ಘಾಟನೆ ಮಾಡಲಿಕ್ಕೆ ಏನು ಇಡೀ ಸರ್ಕಾರದ ದಂಡೆ ಹರಿದು ಬಂದಿತ್ತು ಎಂದು ಹೇಳಬಹುದು. ಏನು ಸಿಎಂ ಸೇರಿದಂತೆ ಡಿಸಿಎಂ ಹಾಗೂ ಸಚಿವರು, ಉಳಿದ ಏನು ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆದ್ರೆ ಏನು ಸಭೆ, ಏನು ಸ್ಟೇಜ್ ಕಾರ್ಯಕ್ರಮ ನಡೆಯುವ ವೇಳೆ ಒಂದು ಅವಘಡ ನಡೆದಿತ್ತು. ಇದು ಅವಘಡ ಏನಾಗಿದೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು, ಅಂದ್ರೆ ಅಲ್ಲಿ ಹೆಸರುಗಳನ್ನು ಕೂಡ ಬರೆಯಲಾಗುತ್ತದೆ. ಅಂದ್ರೆ ಇದು ಇವರ ಚೇರು ಅಂತ ಹೆಸರುಗಳನ್ನು ಕೂಡ ಹಿಂದೆ ಸ್ಟಿಕರ್ ಅನ್ನು, ಸಣ್ಣದಾಗಿ ಸ್ಟಿಕರ್ ನ ಅಂಟಿಸಲಾಗುತ್ತದೆ. ಇದು ಸಿಎಂ ಚೇರು, ಸಿಎಂ ಕೊಡ್ಬೇಕಾದಂತು, ಇದು ಡಿಸಿಎಂ ಕೊಡ್ಬೇಕಾದಂತು, ಇದು ಸಚಿವರು ಕೊಡ್ಬೇಕಂತ ಚೇರು ಅಂತೇಳಿ ಈ ತರದ ಲೈನ್ ಆಗಿ ಅಳವಡಿಕೆ ಏನು ಅಂಟಿಸಿರ್ತಾರೆ. ಇಷ್ಟೆಲ್ಲ ಮಾಹಿತಿ ಇದ್ದರೂ ಕೂಡ ಡಿಕೆ ಶಿವಕುಮಾರ್ ಅವರು ಬೇಕು ಅಂತಲೇ ಸಿಎಂ ಕುರ್ಚಿ ಮೇಲೆ ಕುಳಿತರ ಅನ್ನೋ ಒಂದು ಸಾಕಷ್ಟು
ಅನುಮಾನಗಳು ಈಗಾಗಲೇ ಹುಟ್ಟಿಕೊಂಡಿದೆ. ಅಲ್ಲಿನ ಜನರಲ್ಲೂ ಕೂಡ ಸಾಕಷ್ಟು ಕೂಡ ಗೊಂದಲವೂ ಉಂಟಾಯ್ತು. ಸ್ವಲ್ಪ ಹೊತ್ತು ಸಮಯ ಯಾಕೆ ಹೀಗೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು, ಆ ಸಿಎಂ ಕೂಡಬೇಕಾದಂತ ಚೇರಲ್ಲಿ ಯಾಕೆ ಕೂತ್ರು ಅನ್ನೋ ಒಂದು ಸಾಕಷ್ಟು ಗೊಂದಲವೂ ಕೂಡ ಅಲ್ಲಿ ಸೃಷ್ಟಿಯಾಯ್ತು. ನಂತರ ಅವರವರೇ ಸರಿ ಮಾಡ್ಕೊಂಡು ಮತ್ತೆ ಅದೇ ಚೇರಲ್ಲಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು, ಆದ್ರೆ ಅನುಮಾನ ಮಾತ್ರ ಏನು ಡಿಸಿಎಂ ಕೂತಂತ ಏನು ಸಿಎಂ ಚೇರ್ ನಲ್ಲಿ ಡಿಸಿಎಂ ಕೂತಂತ ಒಂದು ಇದರಲ್ಲಿ ಅನುಮಾನವೂ ಕೂಡ ಇನ್ನು ಹಾಗೆ ಉಂಟಾಗಿದೆ. ಅನಿತಾ, ಧನ್ಯವಾದಗಳು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.